ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ ಜನರಲ್ ಇಂಗ್ಲಿಷಿನ ಏನು ಒಂದು ಮ್ಯಾರಥಾನ್ ಸೀರೀಸ್ 15 ಡೇಸ್ ಮ್ಯಾರಥಾನ್ ಸೀರೀಸ್ ಮಾಡ್ತಾ ಇದ್ದೀವಿ. ಅದರ ಡೇ 8 ಇವತ್ತು. ಸೊ ಈ ಕ್ಲಾಸಿನಲ್ಲಿ ಇಡಿಯಮ್ಸು, ಪ್ರಿಫಿಕ್ಸಸ್ಸು ಮತ್ತು ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಿಮ್ಮೆಲ್ಲರ ಸಪೋರ್ಟ್ಗೆ ತುಂಬ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೇರೆ ಕ್ಲಾಸಸ್ಗಳನ್ನು ಕೂಡ ಮಾಡ್ತೀವಿ. ಮೊದಲನೆಯದಾಗಿ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಹಿಂದಿನ ಕ್ಲಾಸಿನ ಒಂದು ಪ್ರಶ್ನೆ ಇದೆ. ದ ಹೋಲಿ ಮ್ಯಾನ್ಸ್ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಸೊ ಡಾರ್ಕನ್ ದ ಅಂಡರ್ಲೈನ್ಡ್ ವರ್ಡಿನ ಸಿನಾನಿಮ್ ಕೇಳ್ತಾ ಇದ್ದಾರೆ. ಆಕ್ವರ್ಡ್ನೆಸ್, ರೆವರೆನ್ಸ್, ಆಬ್ಸ್ಟಿನೆನ್ಸಿ ಮತ್ತು ಡಿಸ್ಟಿಂಕ್ಟ್ನೆಸ್ ಅಂತ. ಸೊ ಇದರಲ್ಲಿ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಇಡಿಯಮ್ಸ್ ಬಹಳನೇ ಮುಖ್ಯ, ಬಹಳನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಭಾಷೆಯ ಸೊಬಗನ್ನ ಇನ್ಕ್ರೀಸ್ ಮಾಡುವಂಥದ್ದು ಇಡಿಯಮ್ಸ್ ಅಂತ. ಸೊ ಇದರ ಪ್ರಶ್ನೆಗಳನ್ನ ನೋಡೋಣ. He applied for many jobs because it is not safe to put all your eggs into one basket. ಅವನು ಬಹಳಷ್ಟು ಕೆಲಸಗಳಿಗೆ ಅಪ್ಲೈ ಮಾಡಿದ. ಯಾಕೆ ಅಂದ್ರೆ ಒಂದೇ ಬಾಸ್ಕೆಟ್ ಅಲ್ಲಿ ಎಲ್ಲ ಎಗ್ಸ್ ಅನ್ನ ಹಾಕಬಾರದು ಅಂತ. ಕನ್ನಡದಲ್ಲಿ ಒಂದ್ 10 ಕಡೆ ಕಲ್ಲು ಹೊಡೆದ್ರೆ ಒಂದ್ ಕಡೆ ಆಗತ್ತೆ ಅಂತಾರಲ್ಲ, ಆ ರೀತಿಯಾದಂತಹ ಒಂದು ಇಡಿಯಂ ಇದು. ಇದರ ಅರ್ಥ ಏನು ಅಂದ್ರೆ ಎಲ್ಲವನ್ನ ಒಂದೇ ಬೇಸಿಸ್ ಮೇಲೆ ನೋಡಬಾರದು. ಸಕ್ಸಸ್ ಯಾವುದರಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಒನ್ ಆಪ್ಷನ್ ನೋಡೋಣ. ಹಿ ಅಪ್ಲೈಡ್ ಫಾರ್ ಮೆನಿ ಜಾಬ್ಸ್ ಬಿಕಾಸ್ ಹಿ ಥಾಟ್ ದಟ್ ಹಿ ವಾಸ್ ಪ್ಯಾಷನೇಟ್ ಅಬೌಟ್ ಆಲ್ ದ ಜಾಬ್ಸ್ ಹಿ ಅಪ್ಲೈಡ್ ಫಾರ್. ಅಲ್ಲ, ನಾನು ಆಗ್ಲೇ ಹೇಳ್ದೆ 10 ಕಡೆ ಏನಕ್ಕೆ ಕಲ್ಲು ಹೊಡಿಬೇಕು ಅಂದ್ರೆ ಒಂದು ಕಡೆ ಎಲ್ಲೋ ಕ್ಲಿಕ್ ಆಗತ್ತೆ ಅಂತ. ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಹಾಕಿದ್ರೆ ಬಾಸ್ಕೆಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಒಂದ್ ಎಗ್ ಕೊಳ್ತೋದ್ರೆ ಎಲ್ಲಾನು ಬ್ರೇಕ್ ಡೌನ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅಡ್ವೈಸಬಲ್ ಅಂತ. He applied for many jobs because he had enough money to spend on applications. ಖಂಡಿತ ಅಲ್ಲ, that is not the indication of it. ಅದರಿಂದ ಮಾಡ್ತಾ ಇದ್ದಾನೆ ಅಂತಲ್ಲ. He did not want to lose any job as he was good at multitasking. No, 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 no. This is jack of all master of none ಅಂತ. ಅದು ಬೇರೆ ಇಡಿಯಂ ಅದು. He applied for many jobs because he knew that depending for success on any one person or plan is not good. Yes, this is the right answer. ಒಂದರ ಮೇಲೆ ತುಂಬಾ ನಿರ್ಭರವಾಗಿರಬಾರದು ಯಾವತ್ತು ಬದುಕಲ್ಲಿ ಅಂತ ಹೇಳ್ತಾ ಇರುವಂತದ್ದು. ಮುಂದಿನ ಒಂದು ಇಡಿಯಂ ಹೋಗೋಣ. ದ ಯಂಗ್ ಬಾಯ್ ವಾಸ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ಮೌತ್. ಒಂದು ಸಿಲ್ವರ್ ಸ್ಪೂನಿನಿಂದ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರೋದಂದ್ರೆ ಬಾಯಲ್ಲಿ ಸಿಲ್ವರ್ ಸ್ಪೂನೇ ಇತ್ತು ಅಂತಲ್ಲ, ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿದವನು, ವೆಲ್ದಿ ಫ್ಯಾಮಿಲಿಯಲ್ಲಿ, ಇದರರ್ಥ. ಓಕೆ, ಬಾರ್ನ್ ಇನ್ ಪಾವರ್ಟಿ ಅಲ್ಲ, ಇದರ ಆಪೋಸಿಟ್ ಇದು. ಬಾರ್ನ್ ಇನ್ ಹ್ಯಾಪಿ ಫ್ಯಾಮಿಲಿ ಅಲ್ಲ, ಹ್ಯಾಪಿನೆಸ್ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇಲ್ಲ ಇದು. ಬಾರ್ನ್ ಇನ್ ಮಿಸರಿ ಅಲ್ಲ, ಲಕ್ಸುರಿ ಮತ್ತು ವೆಲ್ತಿನಲ್ಲಿ. ರಿಚ್ ಅಂತ ಒಂದು ಕಾರ್ಟೂನ್ ಬರ್ತಾ ಇತ್ತು. ಕಾರ್ಟೂನ್ ಅಲ್ಲಿ ಅವನು ರಿಚು ಎಲ್ಲಿ ಫ್ಯಾಮಿಲಿಯಲ್ಲಿ ಇರ್ತಾನೆ. ಅದೇ ರೀತಿ ರಾಜಕುಮಾರರು ಏನಿರ್ತಾರೆ ಅವರೆಲ್ಲರೂ ಬಾರ್ನ್ ಇನ್ ಸಿಲ್ವರ್ ಸ್ಪೂನ್. ಮುಂದಿನ ಪ್ರಶ್ನೆ. ದ ಫ್ಯಾಮಿಲಿ ಕುಡ್ ನಾಟ್ ಸ್ಟ್ಯಾಂಡ್ ದ ಟಫ್ ಟೈಮ್ಸ್ ಆಫ್ ಇಲ್ ಹೆಲ್ತ್ ಟು ಆಲ್ ಫ್ಯಾಮಿಲಿ ಮೆಂಬರ್ಸ್ ಸಿನ್ಸ್ ದೇ ಹ್ಯಾಡ್ ಸೇವ್ಡ್ ಸಮಥಿಂಗ್. ಕುಡ್ ಸ್ಟ್ಯಾಂಡ್ ಬಿಕಾಸ್ ದೇ ಹ್ಯಾಡ್ ಸೇವ್ಡ್ ಸಮಥಿಂಗ್ ಫಾರ್ ಅ ರೈನಿ ಡೇ. ಸೇವ್ ಫಾರ್ ಅ ರೈನಿ ಡೇ ಅನ್ನೋದು ಒಂದು ಪ್ರಾವರ್ಬ್. ಇಲ್ಲಿ ನೋಡ್ಬೋದು ನೀವು, ಒಂದು ಪಿಗ್ಗಿ ಬ್ಯಾಂಕ್ ಇದೆ. ಇದು ಪಿಗ್ಗಿ ಬ್ಯಾಂಕ್ ಆಗಿರ್ಬೋದು, ಬಟ್ ಇದನ್ನೇ ಒಂದು ಬ್ಯಾಂಕ್ ಅಂತಾನೂ ಅನ್ಕೊಳ್ಳಿ. ಅದರಲ್ಲಿ ನೀವು ದುಡ್ಡನ್ನು ಹಾಕ್ತಾ 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 ಸೇವ್ ಮಾಡ್ತಾ ಇರ್ಬೋದು. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಆನ್ ಅ ರೈನಿ ಡೇ. ದ ಫ್ಯಾಮಿಲಿ ಕುಡ್ ನಾಟ್ ಗೆಟ್ ಟ್ರೀಟ್ಮೆಂಟ್ ಫಾರ್ ದೇರ್ ಇಲ್ ಹೆಲ್ತ್ ಸಿನ್ಸ್ ದೇ ವರ್ ಅ ರಿಚ್ ಫ್ಯಾಮಿಲಿ. ಅಲ್ಲ, ರಿಚ್ನೆಸ್ ಬಗ್ಗೆ ಹೇಳ್ತಾ ಇಲ್ಲ, ಅವರು ಸೇವ್ ಮಾಡಿರೋದ್ರ ಬಗ್ಗೆ. They could stand the tough times of ill health of all family members since it was a rainy day. ಇದು ಲಿಟರಲ್ ಮೀನಿಂಗ್. ಮಳೆ ಬರ್ತಾ ಇತ್ತು ಅದಕ್ಕೆ ಸೇವ್ ಆದರು ಅಂತ. ಖಂಡಿತ ಅಲ್ಲ, ಅದೆಲ್ಲ ಇಂಡಿಕೇಶನ್. ದ ಫ್ಯಾಮಿಲಿ ಕುಡ್ ಸಸ್ಟೈನ್ ಇಟ್ ಸೆಲ್ಫ್ ಸಿನ್ಸ್ ಇಟ್ ಹ್ಯಾಡ್ ಸೇವ್ಡ್ ಸಮ್ ಮನಿ ಫಾರ್ ಟಫ್ ಟೈಮ್ಸ್ ಲೈಕ್ ಹೆಲ್ತ್ ಹಜಾರ್ಡ್ಸ್. ಎಸ್, ಮನಿಯನ್ನ ಸೇವ್ ಮಾಡಿದರು. ಫಾರ್ ಎಕ್ಸಾಂಪಲ್, ಯಾವತ್ತೋ ಒಂದಿನ ನೀವು ನಮ್ಗೆ ಈ ಜಾಬ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ರೈನಿ ಡೇಗೆ ದುಡ್ಡನ್ನು ಸೇವ್ ಮಾಡ್ಕೊಂಡಿದ್ರೆ ಅವಾಗ ನೀವು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಮುಂದಿನ ಒಂದು ಪ್ರಾವರ್ಬ್. ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್. ರಾಹುಲ್ ಅನ್ನೋನು ಫುಲ್ ಆಫ್ ಬೀನ್ಸ್ ಅಂತಂದ್ರೆ ಅವನೇನೋ
ಹುರುಳಿಕಾಳು ಅಂತಲ್ಲ. ಫ್ರಮ್ ದ ಮೊಮೆಂಟ್ ಹಿ ವೇಕ್ಸ್ ಅಪ್, ಎದ್ದ ತಕ್ಷಣ ಫುಲ್ ಆಫ್ ಬೀನ್ಸ್ ಈಸ್ ವೆರಿ ಡಲ್ ಅಲ್ಲ, ತುಂಬಾ ಎನರ್ಜೆಟಿಕ್ ಪರ್ಸನ್, ಈಸ್ ವೆರಿ ಎನರ್ಜೆಟಿಕ್ ವೆನ್ ಹಿ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್. ಈ ಬೀನ್ಸ್ ಏನಿರುತ್ತೆ, ನೀವು ಬೀನ್ ಬ್ಯಾಗ್ ಅಂತ ನೋಡಿರ್ತೀರಲ್ಲ, ಸೊ ಈ ಈಸ್ ಆಸ್ ಫುಲ್ ಆಫ್ ಬೀನ್ಸ್ ಅಂತ ಹೇಳ್ತಾ ಇರೋದು ಎನರ್ಜೆಟಿಕ್ ಪರ್ಸನ್. ವೆರಿ ಶೈ ಅಲ್ಲ, ವೆರಿ ಕ್ರೂವಲ್ ಕೂಡ ಅಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಆಫ್ ದಿಸ್. ಎನರ್ಜಿ ಇಸ್ ದ ರೈಟ್ ಆನ್ಸರ್. ರೈಟ್. ಮುಂದಿನ ಒಂದು ಭಾಗ ಪ್ರಿಫಿಕ್ಸಸ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ನೋಡೋಣ. ಇರ್, ಅನ್, ಡಿಸ್ ಈ ತರದ ಪ್ರಶ್ನೆಗಳನ್ನ ನೋಡುವಂತಹ ಸಮಯ. ಮೊದಲನೆಯದಾಗಿ, ಚೂಸ್ ದ ರೈಟ್ ಪ್ರಿಫಿಕ್ಸ್. There has been a further small dash valuation against the dollar. ವ್ಯಾಲ್ಯೂಯೇಷನ್ ಡಾಲರ್ ಅಗೇನ್ಸ್ಟ್ ಫರ್ದರ್ ಕಡಿಮೆ ಆಗಿದೆ ಅನ್ನೋದ ಮೀನಿಂಗ್ ಕೊಡಬೇಕು. ಓಕೆ, ವ್ಯಾಲ್ಯೂಯೇಷನ್ ಹಿಂದೆ ಒಂದು ಪ್ರಿಫಿಕ್ಸ್ ಸೇರಿಸಿ ಕಡಿಮೆ ಆಗಿದೆ ಅನ್ನುವ ಒಂದು ಮೀನಿಂಗ್ ಕೊಡಬೇಕು. ಇದರಲ್ಲಿ ಫಸ್ಟ್ ಮೀನಿಂಗು ಡಿವ್ಯಾಲ್ಯೂಯೇಷನ್ ಅಂತ ಬರೋದು. ಎಸ್, ಲೆಟಸ್ ಸೇ ಯಾವುದೋ ಒಂದರದ್ದು ವ್ಯಾಲ್ಯೂ ಇರುತ್ತೆ, ಮನೆಯದು. ಓಕೆ, ಆ ಮನೆಯದು ವ್ಯಾಲ್ಯೂ ಬಿಕಾಸ್ ಆಫ್ ಸಮಥಿಂಗ್ ಡಿಪ್ರಿಸಿಯೇಷನ್ ಅಂತ ಆಡ್ ಮಾಡಿ ಅದನ್ನ ಡಿವ್ಯಾಲ್ಯೂ ಮಾಡ್ತಾರೆ. ಅಥವಾ ಕಾರ್ ಇಸ್ ಅ ಬಿಗ್ ಬೆಸ್ಟ್ ಎಕ್ಸಾಂಪಲ್. ಕಾರ್ ತಗೊಳ್ಳೋರು ಎಷ್ಟೊಂದು ಜನ ಸ್ವಲ್ಪ ವರ್ಷಗಳಾದ್ಮೇಲೆ ಡಿಪ್ರಿಸಿಯೇಷನ್ ಅಂತ ಮಾಡಿ ಅದರ ಡಿವ್ಯಾಲ್ಯೂ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ as devaluation. 1 is the right answer. Then this month marks my first anniversary as a dash smoker. ಸೊ ಸ್ಮೋಕ್ ಮಾಡದೇ ಇರುವ ಪರ್ಸನ್ ಅಂತ ಇಂಡಿಕೇಟ್ ಮಾಡಬೇಕು. ನಮ್ಮ ಸಿನಾನಿಮ್ಸ್ಗಳಲ್ಲಿ ಪ್ರನೌನು, ನೌನು, ಅನ್, ಡಿಸ್, ಸಾರಿ, ಪ್ರೋ ಸ್ಮೋಕರು, ನಾನ್ ಸ್ಮೋಕರ್. ಪ್ರೋ ಸ್ಮೋಕರ್ ಅಂದ್ರೆ ಯಾರು ಸ್ಮೋಕಿಂಗ್ ಪರವಾಗಿದ್ದಾರೋ ಅವರನ್ನ ಪ್ರೋ ಸ್ಮೋಕರ್ ಅಂತಾರೆ. ನಾನ್ ಸ್ಮೋಕರ್ ಅಂದ್ರೆ ಯಾರು ಬಿಟ್ಟವರು. ಓಕೆ, ಸ್ಮೋಕ್ ಮಾಡದೇ ಇರೋವರನ್ನು ನಾನ್ ಸ್ಮೋಕರ್ ಅಂತ ಕರೀತಾರೆ. ಡ್ರಿಂಕ್ ಮಾಡದೇ ಇರೋರನ್ನ ನಾನ್ ಡ್ರಿಂಕರ್ ಅಂತ ಕರೆಯಲ್ಲ, ಟೀ ಟೋಟ್ಲರ್ ಅಂತ ಕರೀತಾರೆ. ಓಕೆ, ಅನ್ಸ್ಮೋಕರ್ ಅನ್ನುವ ವರ್ಡ್ ಇಲ್ಲ, ಡಿಸ್ಮೋಕರ್ ಅನ್ನುವ ವರ್ಡ್ ಕೂಡ ಇಲ್ಲ. ರೈಟ್. ಮುಂದಿನ ಒಂದು ಪ್ರಿಫಿಕ್ಸು, ಹಿ ವಾಸ್ ವರೀಡ್ ದಟ್ ದ ಪ್ಲಾನ್ ಮೈಟ್ ಡ್ಯಾಶ್ ಫೈರ್. ಒಂದು ಪ್ಲಾನ್ ಮಾಡಿದೀವಿ, ಬುಲೆಟ್ ಪ್ಲಾನ್ ಕಡೆ ಹೊಡೆದಿದ್ದೀವಿ, ಆದರೆ ವಾಪಸ್ ಬರುವ ಚಾನ್ಸ್ ಇದೆ. ಟು ಫೇಲ್ ಟು ಹ್ಯಾವ್ ಎಫೆಕ್ಟ್, ಟು ನಾಟ್ ವರ್ಕ್ ಕರೆಕ್ಟ್ಲಿ. ಕರೆಕ್ಟಾಗಿ ವರ್ಕ್ ಆಗದೆ ಇರೋದಕ್ಕೆ ಫೈರ್ ಏನೋ ಮಾಡಿದೀವಿ, ಆದರೆ ಯಾಕೋ ವಾಪಸ್ ಬರುತ್ತೆ, ಉಲ್ಟಾ ಹೊಡೆಯುತ್ತೆ, ಅಥವಾ ವರ್ಕ್ ಆಗಲ್ಲ ಇದು ಅಂತ ಅನ್ಸುತ್ತೆ. ಇಂಫೈರ್ ಅಲ್ಲ, ಇನ್ಫೈರ್ ಅಲ್ಲ, ಅನ್ಫೈರ್ ಅಲ್ಲ, ಮಿಸ್ಫೈರ್. ಮಿಸ್ಫೈರ್ ಇಸ್ ದ ರೈಟ್ ಆನ್ಸರ್. ಓಕೆ, he was worried that the plan might misfire. ಮುಂದಿನ ಪ್ರಶ್ನೆ, if there was a dash marital agreement, the court would consider the matter. ಯಾವುದು ಮದುವೆಗೆ ಮುಂಚೆ ಅಂತ ಅಂದ್ರೆ ನಾವೇನು, ಯಾವುದೋ ಒಂದು ಇವೆಂಟ್ ಇದೆ, ಅದರ ಇವೆಂಟಿನ ಹಿಂದೆ ಆಗುವುದು ಪ್ರೀ, ಅದನ್ನ ಇವೆಂಟ್ ಆದ್ಮೇಲೆ ಆಗುವುದು ಪೋಸ್ಟ್. ಓಕೆ, ಸೊ if there was a pre-marital agreement, the court would consider the matter. Post-marital ಅಲ್ಲ, under-marital ಅಲ್ಲ, unmarital ಅಲ್ಲ. ಓಕೆ, ಸೊ ತುಂಬಾನೇ ಸಿಂಪಲ್ಲು. ವಿ ಹ್ಯಾವ್ ಟು ರೀಡ್ ಏನು ಮೀನಿಂಗ್ ಕೇಳ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ಆನ್ಸರ್ ಅನ್ನ ಮಾಡುವಂಥದ್ದು. ರೈಟ್. ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ಸ್ಗೆ ಬರೋಣ. ಬೇಸಿಕಲಿ ಇದರಲ್ಲಿ ನಮಗೆ ಪಾಸಿಟಿವ್ ಡಿಗ್ರಿ, ಕಂಪರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿಯ ಒಂದು ಅಬ್ಜೆಕ್ಟಿವ್ಸ್ ಇರುತ್ತೆ. ಅದನ್ನು ಸಾಲ್ವ್ ಮಾಡುವಂತಹ ಟೈಮು. ವಿಹಾನ್ ಈಸ್ ದ ಡ್ಯಾಶ್ ಆಫ್ ಆಲ್ ದ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ದ ಅನ್ನುವುದು ಏನು ಡಿಗ್ರಿ ಬಂದಾಗ ದಿ ಆದ ಮೇಲೆ ಯೂಶ್ವಲಿ ನಮಗೆ, ಅಥವಾ ಫಾರ್ ಎಕ್ಸಾಂಪಲ್ ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಓಕೆ, ವಿಹಾನ್ ಈಸ್ ದ ಸ್ಮಾರ್ಟೆಸ್ಟ್ ಆಫ್ ಆಲ್ ಬಾಯ್ಸ್. ಸ್ಮಾರ್ಟೆಸ್ಟ್. ಸೊ ವಿಹಾನ್ ಅನ್ನೋನಿದ್ದಾರೆ ಅನ್ಕೊಳ್ಳಿ, ವಿಹಾನು ಎಲ್ಲ ಬಾಯ್ಸ್ಗಿಂತ ಸ್ಮಾರ್ಟೆಸ್ಟ್. ಇಲ್ಲಿ ಗರ್ಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ವಿಹಾನ್ ಇಸ್ ದ ಸ್ಮಾರ್ಟೆಸ್ಟ್ ಆಫ್ ಆಲ್. ಓಕೆ, ದೆನ್
ಕ್ಯಾರೆಟ್ಸ್ ಆರ್ ಡ್ಯಾಶ್ ಫಾರ್ ಅವರ್ ಐಸೈಟ್. ಸಿಂಪಲ್ ಪಾಸಿಟಿವ್ ಡಿಗ್ರಿ, ಯಾವುದೇ ಒಂದು ಕಂಪ್ಯಾರಿಸನ್ ಇಲ್ಲ ಇಲ್ಲಿ, ಯಾವುದನ್ನೆಲ್ಲ ಬೇರೆಯವರ ಬಗ್ಗೆ ಯಾವುದೂ ಹೇಳ್ತಾ ಇಲ್ಲ. ಸಿಂಪಲ್, ಕ್ಯಾರೆಟ್ಸು ನಮ್ಮ ಕಣ್ಣಿಗೆ ಒಳ್ಳೆಯದು, ಕಣ್ಣನ್ನ ಆ ಹೆಚ್ಚಾಗಿ ಅದರ ಆರೋಗ್ಯ ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಹೆಲ್ದಿ, ಕ್ಯಾರೆಟ್ಸ್ ಆರ್ ಹೆಲ್ದಿ ಫಾರ್ ಅವರ್ ಐಸೈಟ್ ಅಂತ. ದೆನ್ ರಿವರ್ ವಾಟರ್ ಈಸ್ ಡ್ಯಾಶ್ ಡ್ಯಾನ್. ಈಸ್ ಡ್ಯಾಶ್ ಡ್ಯಾನ್ ಅನ್ನೋದು ನಮಗೆ ಈಸಿಯೆಸ್ಟ್ ವೇ ಟು ಇಂಡಿಕೇಟ್ ಕಂಪ್ಯಾರಿಟಿವ್, ರೈಟ್? ಕಂಪ್ಯಾರಿಟಿವ್ ಡಿಗ್ರಿನ ಇಂಡಿಕೇಟ್ ಮಾಡೋದಕ್ಕೆ ಈಸಿಯೆಸ್ಟ್ ವೇ ಇದೆ. ಓಕೆ, ಸೊ ಹೇಗಪ್ಪ ಅಂದರೆ ಎರಡಿದೆ, ಇದು ಇದಕ್ಕಿಂತ ಅಂತ ಹೇಳುವಂಥದ್ದು, ಈಸ್ ಡ್ಯಾಶ್ ಡ್ಯಾನ್ ಅಂತ. ಸೊ ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್. ಸೊ ಸ್ವೀಟರ್ ಅನ್ನೋದು ಬರಬೇಕು. ಇಲ್ಲಿ ಮೋಸ್ಟ್ ಸ್ವೀಟು ಅಥವಾ ಮೋರ್ ಸ್ವೀಟರು ಅಂತ ಎಲ್ಲ ಕನ್ಫ್ಯೂಷನ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಮೋರ್ ಬರೋದು ಕೆಲವಷ್ಟು ಬೇರೆ ಯಾ ಕೇಸಸ್ ಅಲ್ಲಿ ಮಾತ್ರ, ಇದರಲ್ಲಿ ಬರೋದಿಲ್ಲ. ಓಕೆ, ದೆನ್ ಮೆಸೊಪಟೋಮಿಯನ್ ಸಿವಿಲೈಸೇಷನ್ ಈಸ್ ಒನ್ ಆಫ್ ದ ಅಂತ ಬರ್ತಾ ಇದೆ, ಅಂದ್ರೆ ಸೂಪರ್ಲೇಟಿವ್ ಇರಬೇಕು. ಸೊ ಮೆಸೊಪಟೋಮಿಯನ್ ಸಿವಿಲೈಸೇಷನ್ ನೀವು ನೋಡಿದ್ದೀರಾ, ಸಾಕಷ್ಟು ಫಿಲ್ಮ್ಸ್ ಅಲ್ಲಿ ಇದೆ. ಗ್ಲೇಡಿಯೇಟರ್ ಅಂತ ಒಂದು ಫಿಲ್ಮ್ ಇದೆ, ಸಾಕಷ್ಟು ವೆಸ್ಟರ್ನ್ ವರ್ಲ್ಡಿನ ಫಿಲ್ಮ್ಸ್ ಅಲ್ಲಿ ಮೆಸೊಪಟೋಮಿಯನ್ ಸಿವಿಲೈಸೇಷನ್ ತಗೊಂಡಿರ್ತಾರೆ. ಅದು ಒನ್ ಆಫ್ ದ ಅಂತ ಬಂದಾಗ ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಓಕೆ, ಸೊ ಒನ್ ಆಫ್ ದ ಓಲ್ಡೆಸ್ಟ್ civilizations in the world is Mesopotamian civilization. Option 4 is right answer. The is ನಿಮ್ಗೆ ಇಲ್ಲಿ ಕ್ಲೂ ಕೊಡ್ತಾ ಇದೆ, ದ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಕ್ಲೂ ಸಿಗುತ್ತೆ, ಸೂಪರ್ಲೇಟಿವ್ ಬರಬೇಕು ಅಂತ, ಮೋರ್ ಓಲ್ಡ್ ಅಲ್ಲ. ರೈಟ್, ಸೊ ಇದರೊಂದಿಗೆ ಈ ಕ್ಲಾಸಿನ ಮುಕ್ತಾಯ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.